ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಅತ್ರಿ ಬ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ನಿಮ್ಮೆಲ್ರಿಗೂ ಸುಸ್ವಾಗತ. ಟಿಲ್ ನಾವು ನನ್ನ ಚಾನಲಲ್ಲಿ ಎಷ್ಟೋ ಬ್ರ್ಯಾಂಡ್ ಕಾರ್ಗಳದ್ದು ರಿವ್ಯೂನೇ ಮಾಡಿರಲಿಲ್ಲ. ಕೆಲವು ಬ್ರ್ಯಾಂಡ್ ಕಾರ್ಗಳನ್ನ ನೀವು ಕೇಳ್ತಾನೆ ಇದ್ರಿ, ಅದರಲ್ಲಿ VW ಸಹ ಒಂದು. ಪ್ರೀವಿಯಸ್ ಬ್ಲಾಗಲ್ಲಿ ನಾನು ವರ್ಟಸ್ದು ರಿವ್ಯೂ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಒಂದು ವೇಳೆ ನೀವು ಆ ವಿಡಿಯೋ ನೋಡಿಲ್ಲ ಅಂತಂದರೆ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಇವಾಗ ನಾನು MG ಶೋರೂಮಿಗೆ ಬಂದಿದ್ದೀನಿ. ಯಾಕೆ ಅಂತಂದರೆ ಆಸ್ಟರ್ನ ರಿವ್ಯೂ ಮಾಡೋಕ್ಕೆ. ಈ ಕಾರ್ನ ರಿವ್ಯೂ ಮಾಡೋಕ್ಕೆ ನಾನು ವೆಸ್ಟ್ ಆಫ್ ಕಾರ್ಡರಲ್ಲಿ ಇರುವಂಥ MG ಮೋಟರ್ಸ್ ಶೋರೂಮ್ಗೆ ಬಂದಿದ್ದೀನಿ. ನೀವು ಯಾರಾದರೂ MG ಕಾರ್ಸ್ನ ನೋಡ್ತಾ ಇದ್ದೀರಾ ಅಥವಾ ಈ ಆಸ್ಟರ್ನೇ ಬುಕ್ ಮಾಡಬೇಕು ಅಂತಂದರೆ ಈ ಶೋರೂಮ್ನ ವಿಸಿಟ್ ಮಾಡ್ಬೋದು. ಈ ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡೋದು ಮಾತ್ರ ಮರಿಬೇಡಿ. ಈ ಕಾರಿನ ಹಾರ್ಟ್ ಆಫ್ ದಿ ಮ್ಯಾಟ್ರಿಂದ ಸ್ಟಾರ್ಟ್ ಮಾಡೋಣ. ನೀವು ನೋಡ್ತಾ ಇರೋದು VTI ಟೆಕ್ 1.5 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನು, 110 PS ಪವರ್ ಮತ್ತು 144 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುವಂಥ ಇಂಜಿನ್ ಇದು. ಟ್ರಾನ್ಸ್ಮಿಷನ್ ಆಪ್ಷನಿಗೆ ಬಂದರೆ 5 ಸ್ಪೀಡ್ ಮ್ಯಾನ್ಯುವಲ್ ಮತ್ತು IVT ಆಪ್ಷನ್ಸ್ ಬರುತ್ತೆ. ಆ್ಯಂಡ್ ಬಾನೆಟಲ್ಲಿ ಇನ್ಸುಲೇಷನ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು. ಕ್ಯಾಬಿನ್ ಒಳಗೆ ಇಂಜಿನ್ ನಾಯ್ಸ್ ಕಮ್ಮಿ ಕೇಳಿಸ್ಲಿ ಅನ್ನೋ ಕಾರಣಕ್ಕೆ. ಡಿಸೈನ್ ವೈಸ್ ಇಟ್ಸ್ ಅ ವೆರಿ ಸ್ಪೋರ್ಟಿ ಲುಕಿಂಗ್ ಕಾರ್ ಸ್ನೇಹಿತರೆ. ಒಂಥರ ಸ್ವಲ್ಪ ಫ್ಯೂಚರಿಸ್ಟಿಕ್ ವೈಬ್ ಸಹ ಕೊಡುತ್ತೆ ಈ ಕಾರು. ಮೇನ್ಲಿ ಈ ಕಾರ್ ಯಾವುದೇ ಆ್ಯಂಗಲಿಂದ ನೋಡಿದ್ರು ಎಲ್ಲೂ ಒಂಥರ ಇಂಪ್ರಪೋರ್ಷನೇಟ್ ಅನ್ನೋ ಥರ ಇಲ್ಲ, ಎಲ್ಲ ಆ್ಯಂಗಲಿಂದನೂ ಸಕ್ಕತ್ತಾಗೆ ಕಾಣುತ್ತೆ. ದಟ್ಸ್ ದ ಬ್ಯೂಟಿ ಆಫ್ ದಿಸ್ ಕಾರ್ ಆ್ಯಕ್ಚುಲಿ. ಡಿಸೈನ್ ವೈಸ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಡಿಸೈನ್. ಕೀ ಈ ಥರ ಇದೆ ನೋಡಿ, ಸಿಂಪಲ್ ಆಗಿದ್ರು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಲಾಕು, ಅನ್ಲಾಕು ಮತ್ತು ಬೂಟ್ ಓಪನ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಬೂಟು ಪ್ರೆಸ್ ಮಾಡಿದ್ರೆ ರಿಲೀಸ್ ಆಗುತ್ತೆ ಅಷ್ಟೇ ಲಾಕು, ಬಟ್ ನೀವೇ ಹೋಗಿ ಮ್ಯಾನ್ಯುವಲಿ ಅದನ್ನ ಲಿಫ್ಟ್ ಮಾಡಬೇಕು. ಇದರಲ್ಲಿ ಮ್ಯಾನ್ಯುವಲ್ ಕೀ ಸಹ ಬರುತ್ತೆ. ಇಲ್ಲೇನು ಮೆಟಲ್ ನೋಡ್ತಾ ಇದ್ದೀರಾ, ಇದನ್ನ ಎಳೆದ್ರೆ ಆಚೆ ಕಡೆ ಇನ್ನೊಂದು ಮೆಟಲ್ ಕೀ ಸಿಗುತ್ತೆ ನಿಮಗೆ ಮ್ಯಾನ್ಯುವಲಿ ಎಂಟ್ರ್ ಆಗೋಕ್ಕೆ. ಫ್ರಂಟ್ ಪ್ರೊಫೈಲಿಂದ ನೋಡೋದಾದರೆ ಕಂಪ್ಲೀಟ್ಲಿ LED ಸೆಟಪ್ ಆ್ಯಕ್ಚುಲಿ. ಇದು LED ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ, ಲೋ ಬೀಮ್ ಮತ್ತು ಹೈ ಬೀಮ್ಗೆ. ದಿಸ್ ಇಸ್ ದ LED DRL ಆಫ್ ದಿ ಕಾರ್. ಆ್ಯಂಡ್ ಮೇಲ್ಗಡೆ ಸಣ್ಣ ಸ್ಟ್ರಿಪ್ ಕೊಟ್ಟಿದ್ದಾರೆ ಇಂಡಿಕೇಟರ್ ಫಂಕ್ಷನ್ ಆಗೋದಕ್ಕೆ. ದಟ್ಸ್ ಅ ಗುಡ್ ಥಿಂಗ್. ಡಬಲ್ ಅಪ್ ಅಂತೂ ಆಗಲ್ಲ, ಎರಡಕ್ಕೂ ಸಪ್ರೇಟ್ ಕೊಟ್ಟಿದ್ದಾರೆ. ಕೆಳಗಡೆ ಡಿಸೈನ್ ಟ್ರೀಟ್ಮೆಂಟ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು. ಸಣ್ಣ ಡೀಟೇಲಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಕಾರಲ್ಲಿ. ಕೆಳಗಡೆ ಫಾಗ್ ಲ್ಯಾಂಪ್ ಕೊಟ್ಟಿದ್ದಾರೆ ಆ್ಯಂಡ್ ಇಟ್ಸ್ ಅ ಹ್ಯಾಲೋಜನ್ ಯೂನಿಟ್. ಆ್ಯಂಡ್ ಇದಕ್ಕೆ ಕಾರ್ನರಿಂಗ್ ಫಂಕ್ಷನ್ ಸಹ ಕೊಟ್ಟಿದ್ದಾರೆ. ಫಾಗ್ ಆಗಿರೋ ಟೈಮಲ್ಲಿ ಹ್ಯಾಲೋಜನ್ ಬೆಸ್ಟ್ ನನ್ನ ಪ್ರಕಾರ LED ಯೂನಿಟ್ಗಿನ. ಆ್ಯಂಡ್ MG ಲೋಗೋ ಕೂಡ ಕೊಟ್ಟಿದ್ದಾರೆ. ಕೆಳಗಡೆ ಫ್ರಂಟ್ ಕ್ಯಾಮ್ರಾ ಕೂಡ ಬರುತ್ತೆ. ಸೊ ಈ ಕಾರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಸಹ ಬರುತ್ತೆ. ಈ ಫ್ರಂಟ್ ಗ್ರಿಲ್ ನೋಡಿದ್ರೆ ಆ್ಯಕ್ಚುಲಿ ಸ್ಪೈಡರ್ ವೆಬ್ ಥರ ಇದೆ. ಕನ್ನಡದಲ್ಲಿ ಏನಂತೀವಿ ಅಂದರೆ ಜೇಟರ್ ಬಲೆ ಅಂತೀವಲ್ಲ, ಆ ಥರ ಕಾಣುತ್ತೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಒಂಥರ ನಾವಾಗಲಿದ್ನ ಫ್ಯೂಚರಿಸ್ಟಿಕ್ ಅಂತ ಆ ಥರನೂ ಫೀಲ್ ಆಗುತ್ತೆ ಗ್ರಿಲ್ ನೋಡಿದಾಗ. ಕೆಳಗಡೆ ರೆಡಾರ್ ಪ್ಯಾನಲ್ ಬರುತ್ತೆ. ಈ ಕಾರಲ್ಲಿ ಲೆವೆಲ್ 2 ಎಡಾಸ್ ಬರುತ್ತೆ ಆ್ಯಂಡ್ 14 ಫೀಚರ್ಸ್ ಬರುತ್ತೆ ಇದರಲ್ಲಿ. ದಿಸ್ ಇಸ್ ದ ಫ್ರಂಟ್ ಟೋಯಿಂಗ್ ಹುಕ್ ಆಫ್ ದಿ ಕಾರ್. ಆ್ಯಂಡ್ ಕೆಳಗಡೆ ಸ್ಕಿಟ್ ಪ್ಲೇಟ್ ಸಹ ಕೊಟ್ಟಿದ್ದಾರೆ, ಅದು ಕೂಡ ಸಿಲ್ವರ್ ಕಲರಲ್ಲಿ ಫಿನಿಶ್ ಮಾಡಿದ್ದಾರೆ. ಮಿಷಿನ್ ಕಟ್ ಅಲಾಯ್ ವೀಲ್ ಇದು. ಆ್ಯಂಡ್ ಸೈಜ್ ಬಂದು 215/55 or 17 ಇಂಚ್ ಕೊಟ್ಟಿದ್ದಾರೆ. ಆ್ಯಂಡ್ ಡಿಸ್ಕ್ ಬ್ರೇಕ್ ಸಹ ಕೊಟ್ಟಿದ್ದಾರೆ. ಆ್ಯಂಡ್ ಥ್ರೂಔಟ್ ದ ಕಾರ್ ಕ್ಲಾಡಿಂಗ್ ರನ್ ಆಗುವಂಥದ್ದು ನೋಡ್ಬೋದು. ಒಂದು SUV ಸ್ಟ್ಯಾನ್ಸ್ಗೆ ಮಿರರ್ಸಿಗೆ ಬಂದರೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮತ್ತು ಫೋಲ್ಡಬಲ್ ಫಂಕ್ಷನ್ ಎರಡೂ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇಂಡಿಕೇಟರ್ ಹ್ಯಾಲೋಜನ್, ಇಟ್ಸ್ ಕ್ವೈಟ್ ಶಾಕಿಂಗ್ ಆಸ್ ವೆಲ್. ಸೈಡ್ ಕ್ಯಾಮ್ರಾ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು. ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ, ಕ್ರೋಮ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ಕ್ರೋಮ್ ಬೀಡಿಂಗ್ ಸಹ ರನ್ ಆಗುವಂಥದ್ದು ನೋಡ್ಬೋದು ಥ್ರೂಔಟ್ ದಿ ಕಾರ್. ಒಂದು ಒಳ್ಳೆ ಪ್ರೀಮಿಯಂ ಅಪೀಲ್ಗೆ ಅಂದ್ಬಿಟ್ಟು ರೂಫ್ ರೈಲ್ ಸಹ ಕೊಟ್ಟಿದ್ದಾರೆ. ಐ ಡೋಂಟ್ ಥಿಂಕ್ ಇಟ್ಸ್ ಅ ಫಂಕ್ಷನಲ್. ಆ್ಯಂಡ್ ಈ ಕಾರಲ್ಲಿ ಪ್ಯಾನರಾಮಿಕ್ ಸನ್ ರೂಫ್ ಬರುತ್ತೆ. ಇಟ್ಸ್ ಅ ಹ್ಯೂಜ್ ಸನ್ ರೂಫ್. ಹಿಂದ್ಗಡೆಗೆ ಬಂದರೆ ಡಿಸ್ಕ್ ಬ್ರೇಕ್ ಬರುತ್ತೆ. ಸೊ ಈ ಕಾರಲ್ಲಿ ಆಲ್ ವೀಲ್ ಡಿಸ್ಕ್ ಬ್ರೇಕ್ ಬರುತ್ತೆ ಆ್ಯಂಡ್ ಇಟ್ಸ್ ಅ ಸ್ಟ್ಯಾಂಡರ್ಡ್ ಫೀಚರ್ ಆಸ್ ವೆಲ್. ಫ್ಯೂಯಲ್ ಟ್ಯಾಂಕ್ ಬಂದು 48 ಲೀಟರ್ಸ್ ಬರುತ್ತೆ ಕೆಪಾಸಿಟಿ. ಹಿಂದ್ಗಡೆ ವಾಟರ್ ಗ್ಲಾಸ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು. ಶಾರ್ಕ್ ಆಂಟೆನಾ ಸಹ ಕೊಟ್ಟಿದ್ದಾರೆ. ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡ್ಯಾರೆ. ಆ್ಯಕ್ಚುಲಿ ಇಟ್ಸ್ ಅ ಗ್ಲಾಸ್ ಬ್ಲ್ಯಾಕ್ ಫಿನಿಶ್. ಇಸ್ LED ಟೈಲ್ ಲ್ಯಾಂಪ್ ಸ್ನೇಹಿತರೆ. ಡಿಸೈನ್ ಮಾತ್ರ ಸಾಕಾಗಿದೆ ಮತ್ತು ತುಂಬ ಯೂನಿಕ್ ಆಗಿದೆ ಅಂತಲೂ ಹೇಳ್ಬೋದು. ಇದು ಬಂದು ಇಂಡಿಕೇಟರು, ಇದು ಬಂದು ರಿವರ್ಸ್ ಲ್ಯಾಂಪು ಆ್ಯಂಡ್ ಇದು ರಿವರ್ಸ್ ಫಾಗ್ ಲ್ಯಾಂಪ್ ಆ್ಯಕ್ಚುಲಿ. ಇವನ್ ಇಲ್ಲೂ ಸಹ ಡಿಸೈನ್ ಟ್ರೀಟ್ಮೆಂಟ್ ಕೊಟ್ಟಿರೋಂಥದ್ದು ನೋಡ್ಬೋದು. ಬಂಪರಲ್ಲಿ 3 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಆಸ್ಟರ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ, ಎಡಾಸನ ಬ್ಯಾಡ್ಜಿಂಗ್ ಸಹ ಕೊಟ್ಟಿದ್ದಾರೆ. ವೈಪರ್ ಇದೆ, ಡಿಫಾಗರ್ ಕೊಟ್ಟಿದ್ದಾರೆ, ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಸಹ ಕೊಟ್ಟಿದ್ದಾರೆ. ಆ್ಯಂಡ್ ಕ್ಯಾಮ್ರಾ ಎಲ್ಲಿದೆ, ಓಕೆ ನೋಡ್ಬೋದು, ಇಲ್ಲಿ ಕೊಟ್ಟಿದ್ದಾರೆ. ಇದು ಬಂದು ರಿವರ್ಸ್ ಟೋಯಿಂಗ್ ಹುಕ್ ಆ್ಯಕ್ಚುಲಿ. ಸೊ ಹಿಂದ್ಗಡೆಯಿಂದನೂ ಟೋಯಿಂಗ್ ಮಾಡ್ಬೋದು ನಿಮ್ಮ ಕಾರು. ಬೇಸಿಕ್ಲಿ ನೀವೆಲ್ಲರೂ ಮಡ್ಡಲ್ಲಿ ಸಿಗಾಕೊಂಡಿತ್ತು ಅಂದಾಗ ಸೊ ದಟ್ ಹಿಂದ್ಗಡೆ ಟೋಯಿಂಗ್ ಏನಿದೆ ಓಪನ್ ಮಾಡ್ಕೊಂಡು ಎಳಿಬೋದು ಇಲ್ಲಿಂದನೂ. ಸೊ ದಟ್ಸ್ ಅ ಗುಡ್ ಆಪ್ಷನ್ ಆ್ಯಕ್ಚುಲಿ. ಕೆಳಗಡೆ ಸ್ಕಿಟ್ ಪ್ಲೇಟ್ ಸಹ ಕೊಟ್ಟಿದ್ದಾರೆ. ಮೈಲ್ಡ್ ಆಫ್ ರೋಡಿಂಗ್ ಮಾಡ್ತೀವಿ ಅಂತಂದ್ರೂ ಸೊ ದಟ್ ಡ್ಯಾಮೇಜ್ ಪ್ರಿವೆಂಟ್ ಮಾಡಲಿ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಇವನ್ ಈ ಸೈಡ್ ಸಹ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಎಡಾಸ್ ಅಂತ ಹೇಳಿದ್ನಲ್ಲ ನೋಡ್ಬೋದು, ಇಲ್ಲಿ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಸಿಸ್ಟಮ್ಗೆ ಇರುವಂಥದ್ದು. ಇವನ್ ಆ ಸೈಡ್ ಮಿರರಲ್ಲೂ ಇದೆ, ತೋರ್ಸೋದು ಮರ್ತೆ ನಾನು. ಇಲ್ಲಿ ಕ್ಯಾಮ್ರಾ ಕೊಟ್ಟಿರುವಂಥದ್ದು ನೋಡ್ಬೋದು. ಇದರಿಂದನೇ ಲೇನ್ ಕೀಪ್ ಅಸಿಸ್ಟ್ ಎಲ್ಲ ಆಗುವಂಥದ್ದು. ನೆಕ್ಸ್ಟು ಈ ಕಾರಿನ ಸ್ಟೋರೇಜ್ ಸ್ಪೇಸ್ಗೆ ಹೋಗೋಣ. ಅಂದರೆ ಫಸ್ಟು ಬೂಟ್ ಹೋಗ್ಬಿಡೋಣ. ಬೂಟ್ ಹೆಂಗೆ ಓಪನ್ ಮಾಡೋದು ಅಂತಂದರೆ MG ಲೋಗೋ ಇದೆಯಲ್ಲ ಅದನ್ನ ಹಿಂಗೆ ಪ್ರೆಸ್ ಮಾಡಿದ್ರೆ ಬೂಟ್ ಲಾಕು ರಿಲೀಸ್ ಆಗುತ್ತೆ. ಬೂಟ್ ಬಂದು 488 ಲೀಟರ್ಸ್ ಆ್ಯಕ್ಚುಲಿ. ದಟ್ಸ್ ಬಿಗ್ಗೆಸ್ಟ್ ಬೂಟ್ ಆ್ಯಕ್ಚುಲಿ. ಇವನ್ ಪಾರ್ಸಲ್ ಟ್ರೇ ಸಹ ಕೊಟ್ಟಿದ್ದಾರೆ, ಬೂಟ್ ಲ್ಯಾಂಪ್ ಸಹ ಕೊಟ್ಟಿದ್ದಾರೆ. 5 ಮೆಂಬರ್ಸ್ಗೆ ಸಫಿಷಿಯಂಟ್ ಲಗೇಜ್ ಇಟ್ಕೋಬೋದು. ಆ್ಯಂಡ್ ಇವನ್ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಸಹ ಕೊಟ್ಟಿದ್ದಾರೆ. ಸೊ ದಟ್ ಮೆಡಿಕಲ್ ಕಿಟ್ ಅಥವಾ ಪಂಚರ್ ರಿಪೇರ್ ಕಿಟ್ ಆ ಥರದ್ದು ಇಟ್ಕೋಬೋದು ನೀವು ಇಲ್ಲಿ. ವಾರ್ನಿಂಗ್ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಇವನ್ ಈ ಸೈಡ್ ಸಹ ಸ್ಪೇಸ್ ಕೊಟ್ಟಿದ್ದಾರೆ. ಸ್ಪೇರ್ ವೀಲಿಗೆ ಬಂದರೆ ಸ್ಮಾಲರ್ ಸೈಜ್ ಟೈರನ್ನೇ 215/60 or 16 ಇಂಚ್ ಕೊಟ್ಟಿದ್ದಾರೆ. ಸ್ಟೀಲ್ ವೀಲು, ಬಟ್ ಟೈರ್ ಸೆಕ್ಷನ್ ಇಸ್ ದ ಸೇಮ್ ಸ್ನೇಹಿತರೆ. 215 ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಇಲ್ಲಿ ಒಂದು ಸ್ಲಾಟ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಇದನ್ನ ಓಪನ್ ಮಾಡಿದ್ರೆ ಎಮರ್ಜೆನ್ಸಿ ಎಕ್ಸಿಟ್ ಆಗಕ್ಕೆ ಇಲ್ಲಿ ಒಂದು ಸ್ಲಾಟ್ ಸಿಗುತ್ತೆ. ಸೊ ದಟ್ ಅದನ್ನ ರೊಟೇಟ್
ಆಪರೇಟ್ ಮಾಡ್ಬಿಟ್ಟು ನೀವು ಆಚೆ ಬರ್ಬೋದು. ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಕ್ರ್ಯಾಶ್ ಏನಾರು ಆದಾಗ ಅಥವಾ ಡೋರ್ಗಳು ಜಾಮ್ ಆಗಿದ್ದು ಓಪನ್ ಆಗ್ತಿಲ್ಲ ಅಂದಾಗ ಸೀಟ್ನ ಫೋಲ್ಡ್ ಮಾಡಿ ನೀವು ಥ್ರೂ ದ ಬೂಟ್ ಆಚೆ ಬರ್ಬೋದು. ದಟ್ಸ್ ಒನ್ ಎಮರ್ಜೆನ್ಸಿ ಎಕ್ಸಿಟ್. ಆ್ಯಂಡ್ 60-40 ಸ್ಪ್ಲಿಟ್ ಸೀಟ್ ಸಹ ಕೊಟ್ಟಿದ್ದಾರೆ ಹಿಂದ್ಗಡೆಗೆ. ಸೆಕೆಂಡ್ ರೋ ಸ್ಟೋರೇಜ್ ಸ್ಪೇಸ್ ನೋಡೋಣ. ಡೋರಲ್ಲಿ ನೋಡ್ಬೋದು 3 ಲೀಟರ್ ಬಾಟಲ್ ಫಿಟ್ ಆಗ್ತಾರೆ. ಎರಡು ಕಡೆ ಹಿಂದ್ಗಡೆ ಡೋರಲ್ಲಿ 3 ಲೀಟರ್ ಫಿಟ್ ಆಗುತ್ತೆ. ಸೆಂಟರ್ ಆಮ್ರೆಸ್ಟಲ್ಲಿ 1 ಲೀಟರ್ ಬಾಟಲ್ ಆ್ಯಕ್ಚುಲಿ 2 ಫಿಟ್ ಆಗುತ್ತೆ. ಹೊರಗಡೆ ಡೋರಲ್ಲಿ ಆ್ಯಕ್ಚುಲಿ 3 ಲೀಟರ್ 1 ಲೀಟರ್ ಬಾಟ್ಲೆ ಫಿಟ್ ಆಗುತ್ತೆ. ಸೊ ಅಷ್ಟು ದೊಡ್ಡದಿದೆ ಆ್ಯಕ್ಚುಲಿ. ಸೆಂಟರ್ ಕನ್ಸೋಲಿಗೆ ಬಂದರೆ ಇಲ್ಲಿ 3 ಲೀಟರ್ ಬಾಟಲ್ ಆರಾಮಾಗಿ ಫಿಟ್ ಆಗುತ್ತೆ. ಬಟ್ ಇಲ್ಲಿ ಅರ್ಧ ಲೀಟರ್ ಅಷ್ಟೇ ಫಿಟ್ ಆಗೋದು. ಆ್ಯಂಡ್ ಗ್ಲೋ ಬಾಕ್ಸಿಗೆ ಬಂದರೆ 1 ಲೀಟರ್ ಫಿಟ್ ಆಗುತ್ತೆ. ಬಟ್ ಬೇರೆ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋಕೆ ಸ್ವಲ್ಪ ನಿಮಗೆ ಕಂಜೆಸ್ಟ್ ಆಗ್ಬೋದು. ಮುಂದ್ಗಡೆ ಆಮ್ರೆಸ್ಟಿಗೆ ಬಂದರೆ 1 ಲೀಟರ್ ಬಾಟಲ್ ಆ್ಯಕ್ಚುಲಿ 2 ಹಿಡಿಯುತ್ತೆ. ನೋಡ್ಬೋದು ಇದರಲ್ಲಿ ಒಂದು ತೂರ್ದು ಇನ್ನೊಂದು ತೂರೋಷ್ಟು ಸ್ಪೇಸ್ ಇದೆ. ಸೊ ಆಲ್ಮೋಸ್ಟ್ 1/2 ಲೀಟರ್ ಅಷ್ಟು ಆರಂ ಪ್ಯಾಡಲ್ಲಿ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಸೊ ಓವರ್ ಆಲ್ ಸ್ಟೋರೇಜ್ ಸ್ಪೇಸ್ ಇಟ್ಸ್ ಗುಡ್ ಎನಫ್ ಆ್ಯಕ್ಚುಲಿ. ಆಲ್ಮೋಸ್ಟ್ ಒಂದು 6 ಲೀಟರ್ಸ್ ತನಕನೂ ಈ ಕಾರಲ್ಲಿ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ನಿಮಗೆ. ಫಸ್ಟು ಡೋರ್ ತಡ್ ಕೇಳಿಸ್ಕೊಳ್ಳೋಣ ಸ್ನೇಹಿತರೆ. ಸಾಫ್ಟ್ ತಡ್ ಅನ್ನೋ ಥರ ಇದೆ ಆ್ಯಂಡ್ ಸಾಲಿಡ್ ತಡ್ ಕೂಡ ಫೀಲ್ ಕೊಡುತ್ತೆ. ಇಟ್ಸ್ ಮಿಕ್ಸ್ ಆಫ್ ಬೋತ್ ವರ್ಡ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಆರಂ ಪ್ಯಾಡರ್ ಆ್ಯಕ್ಚುಲಿ ಲೆದರ್ ಫಿನಿಶ್ ಎಲ್ಲ ಕೊಟ್ಟಿದ್ದಾರೆ. ಸಾಫ್ಟ್ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ. ಸೊ ದಟ್ ಇಲ್ಲಿ ಕೈ ಇಟ್ಕೊಳ್ಳೋಕ್ಕೆಲ್ಲ ಸಕ್ಕತ್ತಾಗಿರುತ್ತೆ. ಆಲ್ಮೋಸ್ಟ್ 5'8", 5'9" ಇರೋರು ಕಂಫರ್ಟಬಲಾಗಿ ಕೂರ್ಬೋದು. ಲೆಗ್ ರೂಮು ನೀರು ಮೇಲೆ ಚೆನ್ನಾಗಿದೆ. ಇವನ್ ಅಂಡರ್ ಥೈ ಸಪೋರ್ಟ್ ಕೂಡ ಚೆನ್ನಾಗಿದೆ. ಹೆಡ್ ರೂಮ್ ಆ್ಯಕ್ಚುಲಿ ನನಗೆ ಇಷ್ಟಿದೆ. 6 ಫೀಟ್ ಇರೋರು ಆಲ್ಮೋಸ್ಟ್ ಸ್ವಲ್ಪ ಹೆಡ್ ಟಚ್ ಹಾಕ್ಬೋದು. ಬಟ್ ಬಿಲೋ 6 ಫೀಟ್ ಇರೋರಿಗೆ ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಆ್ಯಂಡ್ ಸೆಂಟರ್ ಆಮ್ರೆಸ್ಟ್ ಸಹ ಕೊಟ್ಟಿದ್ದಾರೆ. ನೋಡ್ಬೋದು ಅದನ್ನ ನೀವು. ಜೊತೆಗೆ ಕಪ್ ಹೋಲ್ಡರ್ ಸಹ ಇದೆ, ಅವಾಗಲೇ ನೋಡಿದ್ರಿ ನೀವು. ಆ್ಯಂಡ್ 3 ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ ಈ ಕಾರಲ್ಲಿ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಈ ಕಾರಲ್ಲಿ ಇರೋರಿಗೆ ಎಲ್ಲರಿಗೂ 3 ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ. ಮಗು ಕೂಡ ಕೂರ್ಸ್ಕೊಳ್ಳೋಕೆ ಐಸೋಫಿಕ್ಸ್ ಆಂಕರ್ಸ್ ಸಹ ಕೊಟ್ಟಿದ್ದಾರೆ. ರಿಯರ್ AC ವೆಂಟ್ ಸಹ ಕೊಟ್ಟಿದ್ದಾರೆ. USB ಪೋರ್ಟ್ಸ್ ಕೊಟ್ಟಿದ್ದಾರೆ. ಸ್ಟೋರೇಜ್ ಸ್ಪೇಸ್ ಸಹ ಕೊಟ್ಟಿದ್ದಾರೆ. ಮ್ಯಾಗ್ಝಿನ್ ಹೋಲ್ಡರ್ ಬೇಸಿಕ್ಲಿ ನೋಡ್ಬೋದು ಅದನ್ನ ನೀವು. ರೀಡಿಂಗ್ ಲ್ಯಾಂಪ್ ಸಹ ಇದೆ. ಮತ್ತೆ ಇಲ್ಲಿ ಹ್ಯಾಂಡಲ್ ಸಹ ಕೊಟ್ಟಿದ್ದಾರೆ. ಇವನ್ ಆಸೆಟ್ ಸಹ ಲ್ಯಾಂಪು ಮತ್ತೆ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಾರಲ್ಲಿ ಸೇಫ್ಟಿ ವೈಸ್ 6 ಏರ್ ಬ್ಯಾಗ್ ಬರುತ್ತೆ. ಆ್ಯಂಡ್ ಕಲರ್ ಆಪ್ಷನ್ ವೈಸ್ ಬಂದರೆ 5 ಕಲರ್ ಆಪ್ಷನ್ಸ್ ಬರುತ್ತೆ. ಸಿಂಗಲ್ ಟೋನ್ಗೆ ಮತ್ತೆ 1 ಡ್ಯುವೆಲ್ ಟೋನ್ಗೆ ಬರುತ್ತೆ. ಬಟ್ 2023 ಮಾಡೆಲ್ಗೆ ಪರ್ಟಿಕ್ಯುಲರ್ ವೇರಿಯಂಟ್ಸ್ಗಳಿಗೆ ಕಲರ್ ಮೀಟ್ ಮಾಡಿದ್ದಾರೆ. ಸೊ ಒಂದ್ಸಲ ಶೋರೂಮಿಗೆ ಬಂದು ಯಾವ್ಯಾವ ಕಲರ್ ಅವೈಲೇಬಲ್ ಇದೆ ನೀವು ತಗೊಳ್ಳೋ ವೇರಿಯಂಟ್ಗೆ ಅನ್ನೋದನ್ನ ಚೆಕ್ಔಟ್ ಮಾಡಿ. ಈ ಕಾರಿನ ಸ್ಮೂತ್ನೆಸ್ ಯಾವ ಲೆವೆಲ್ಗಿದೆ ಅಂತಂದರೆ, ಈ ಡೋರ್ ಆಪರೇಟ್ ಆಗೋ ರೀತಿ ಇದೆಯಲ್ಲ ಸ್ನೇಹಿತರೆ, ಈ ಪುಲ್ ಮಾಡಿದಾಗ ಏನೊಂದು ಸ್ಮೂತಾಗಿ ಓಪನ್ ಆಗುತ್ತೆ. ಸಖತ್ ಇಂಪ್ರೆಸಿವ್ ಆಗಿದೆ ಅದು ಮಾತ್ರ. ಮುಂದ್ಗಡೆಗೆ ಪವರ್ ವಿಂಡೋ ಬರುತ್ತೆ. ಆ್ಯಂಡ್ ಡ್ರೈವರ್ಗೆ 1 ಟಚ್ ಅಪ್ ಆ್ಯಂಡ್ ಡೌನ್ ಫಂಕ್ಷನ್ ಸಹ ಬರುತ್ತೆ. ಆ್ಯಂಡ್ ಆಂಟಿ ಪಿಂಚ್ ಫಂಕ್ಷನ್ ಸಹ ಬರುತ್ತೆ ಡ್ರೈವರ್ಗೆ. ಮಿರರ್ ಕಂಟ್ರೋಲ್ ಎಲ್ಲ ಇಲ್ಲಿ ಬರುತ್ತೆ. ಆ್ಯಂಡ್ ಹೆಡ್ಲೈಟ್ ಲೆವೆಲರ್ ಸಹ ಬರುತ್ತೆ. ಆ್ಯಂಡ್ ಇಟ್ಸ್ ಆಲ್ ಇಲ್ಯುಮಿನೇಟೆಡ್ ಸ್ನೇಹಿತರೆ. ನೋಡ್ಬೋದು ಇವನ್ ಪವರ್ ವಿಂಡೋಸ್ ಕೂಡ ಇಲ್ಯುಮಿನೇಟ್ ಆಗಿ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ನೈಟ್ ಟೈಮಲ್ಲಿ ಹೆವಿ ಕನ್ವೀನಿಯಂಟು. ಈ ಮಿರರ್ಗೆ ಹೀಟೆಡ್ ಫಂಕ್ಷನ್ ಸಹ ಬರುತ್ತೆ. ಇಲ್ಲೆಲ್ಲ ಐಸ್ ಕೂತಿತ್ತು ಆ ಥರ ಇತ್ತು ಅಂದಾಗ ಹೀಟಿಂಗ್ ಆನ್ ಮಾಡ್ಕೊಂಡ್ರೆ ವಿಸಿಬಿಲಿಟಿ ನೀಟಾಗಿ ಕೊಡುತ್ತೆ. ಇಂಡಿಯನ್ ಕಂಡೀಷನ್ಸ್ಗೆ ಆ್ಯಕ್ಚುಲಿ ಯೂಸ್ ಆಗುವಂಥ ಫೀಚರ್ ಏನಲ್ಲ ಇದು. ಬಟ್ ಸ್ಟಿಲ್ ಹೀಟಿಂಗ್ ಮಿರರ್ ಅಂತ ಕೊಟ್ಟಿದ್ದಾರೆ ಈ ಕಾರಲ್ಲಿ. 6 ವೇ ಎಲೆಕ್ಟ್ರಿಕ್ ಅಡ್ಜಸ್ಟ್ ಬರುತ್ತೆ. ನೋಡ್ಬೋದು ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡ್ಬೋದು. ಹೈಟ್ ಫಂಕ್ಷನ್ ಕೊಟ್ಟಿದ್ದಾರೆ. ಮತ್ತೆ ರಿಕ್ಲೈನ್ಗೂ ಸಹ ಕೊಟ್ಟಿದ್ದಾರೆ. 2023 ತೊಗೊಂಡ್ರೆ ನಿಮಗೆ ಈ 3 ಮಿಸ್ಸಿಂಗ್ ಇರುತ್ತೆ. ಬಟ್ ಒಂದಿಷ್ಟು ಡಿಸ್ಕೌಂಟ್ ಅಂತೂ ಸಿಗುತ್ತೆ ನಿಮಗೆ. ಆ ಡಿಸ್ಕೌಂಟ್ಸ್ ಅವೈಲ್ ಮಾಡ್ಕೋಬೇಕು ಅಂತಂದರೆ 2023ಗೆ ಹೋಗಬೇಕು. ನೋಡ್ಬೋದು ಇಲ್ಲಿ ಲಾಕ್ ಮಾಡಿದಾಗ ಈ ಥರ ಕಲರ್ ಬರುತ್ತೆ ಆ್ಯಕ್ಚುಲಿ. ಇವಾಗ ಸದ್ಯಕ್ಕೆ ಬಾನೆಟ್ ಓಪನ್ ಇರೋದ್ರಿಂದ ಈ ಥರ ಬ್ಲಿಂಕ್ ಆಗ್ತಾ ಇದೆ ಲೈಟು. ಇಲ್ಲ ಅಂತಂದರೆ ನಾರ್ಮಲ್ ಆಗೇ ಇರುತ್ತೆ. ಅನ್ಲಾಕ್ ಮಾಡಿದಾಗ ಲೈಟ್ ಹೋಗುತ್ತೆ. ಕೆಳಗಡೆ ಬಂದರೆ ಹುಡ್ ಓಪನ್ ಮಾಡೋಕ್ಕೆ ಮತ್ತು ಫೀಲ್ಡ್ ಓಪನ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ವೈಪರ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಆ್ಯಂಡ್ ಇದಕ್ಕೆ ಆಟೋ ಫಂಕ್ಷನ್ ಸಹ ಬರುತ್ತೆ. ಆ್ಯಂಡ್ ಹೆಡ್ಲ್ಯಾಂಪ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಇದಕ್ಕೂ ಸಹ ಆಟೋ ಫಂಕ್ಷನ್ ಬರುತ್ತೆ. ಕ್ರೂಸ್ ಕಂಟ್ರೋಲ್ಗೆ ಆ್ಯಕ್ಚುಲಿ ಇಲ್ಲಿ ಕೊಟ್ಟಿದ್ದಾರೆ. ಇದು ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಬ್ರೌಸ್ ಮಾಡೋಕೆ ಕೊಟ್ಟಿದ್ದಾರೆ. ಮಧ್ಯದಲ್ಲಿ MG ಲೋಗೋ ಕೊಟ್ಟಿದ್ದಾರೆ. ಇದು ಬಂದು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಮತ್ತೆ ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಮತ್ತೆ ಕಾಲ್ ಪಿಕಪ್ ಆ್ಯಂಡ್ ಡಿಕ್ಲೈನ್ಗೂ ಕೊಟ್ಟಿದ್ದಾರೆ. ವಾಯ್ಸ್ ರೆಕಗ್ನಿಷನ್ ಕೊಟ್ಟಿದ್ದಾರೆ. ಮತ್ತೆ ಇದು ಎಮರ್ಜೆನ್ಸಿ ಕಾಲಿಗೆ ಕೊಟ್ಟಿರುವಂಥದ್ದು. ಇಟ್ಸ್ ಲೆದರ್ ರ್ಯಾಪಿಡ್ ಸ್ಟೇರಿಂಗ್ ವೀಲ್ ಸ್ನೇಹಿತರೆ. ದಟ್ಸ್ ಅ ಗುಡ್ ಥಿಂಗ್. ಸ್ಟೇರಿಂಗಿಗೆ ಬಂದರೆ ಬರೀ ಟಿಲ್ಟ್ ಒಂದೇ ಇರೋ ಸ್ನೇಹಿತರೆ. ಟೆಲಿಸ್ಕೋಪಿಗೆ ಕೊಟ್ಟಿಲ್ಲ. 2 USB ಚಾರ್ಜಿಂಗಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ 12 ವೋಲ್ಟ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಆ್ಯಕ್ಚುಲಿ CVT ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ 360 ಡಿಗ್ರಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಟ್ರಾಕ್ಷನ್ ಕಂಟ್ರೋಲ್ ಬಟನ್ ಕೊಟ್ಟಿದ್ದಾರೆ. ಇಲ್ಲಿ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಕೊಟ್ಟಿದ್ದಾರೆ. ಮತ್ತೆ ಆಟೋ ಸ್ಟಾರ್ಟ್ ಸಿಸ್ಟಮಿಗೆ ಕೊಟ್ಟಿದ್ದಾರೆ. ಈ ಕಾರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಮತ್ತು ಅದರ ರಿಲೇಟೆಡ್ ಕಂಟ್ರೋಲ್ಸ್ಗಳನ್ನ ಕೊಟ್ಟಿದ್ದಾರೆ. ಟೆಂಪರೇಚರ್ ಕಂಟ್ರೋಲರು, ಬ್ಲೋಯರ್ ಕಂಟ್ರೋಲರು ಎಲ್ಲಾದ್ರದ್ದು ಬರುತ್ತೆ. ಮ್ಯಾನ್ಯುವಲ್ ಡಿಮಿಂಗ್ IRVM ಬರುತ್ತೆ. ಇಲ್ಲಿ ಸನ್ರೂಫ್ ಕಂಟ್ರೋಲ್ ಬರುತ್ತೆ. ಮತ್ತೆ ಪರ್ಟಿಕ್ಯುಲರ್ ಆಗಿ ಲೈಟ್ ಸಹ ಆನ್ ಮಾಡ್ಕೋಬೋದು. ಪರ್ಟಿಕ್ಯುಲರ್ ಸೈಡ್ ನೋಡ್ಬೋದು. ಈ ಸೈಡ್ ಬೇಕು ಈ ಸೈಡು, ಅಥವಾ ಈ ಸೈಡ್ ಬೇಕು ಅಂದರೆ ಈ ಸೈಡು, ಎಲ್ಲ ಬೇಕು ಅಂತಂದರೆ ಎಲ್ಲಾನು ಆನ್ ಮಾಡ್ಕೋಬೋದು. ಬ್ಲೈಂಡ್ಗೆ ಮತ್ತು ಸನ್ರೂಫ್ಗೆ ಎರಡಕ್ಕೂ ಡೆಡಿಕೇಟೆಡ್ ಬಟನ್ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಪ್ಯಾಸೆಂಜರ್ ಏರ್ ಬ್ಯಾಗ್ದು ಇಲ್ಲಿ ಕೊಟ್ಟಿರೋಂಥದ್ದು ನೋಡ್ಬೋದು ಸೈನ್ಸು. ಇಲ್ಲಿಗೆ ಬಂದರೆ ಬರೀ ಮಿರರ್ ಕೊಟ್ಟಿದ್ದಾರೆ. ಲೈಟ್ ಕೊಟ್ಟಿಲ್ಲ. ದಟ್ಸ್ ಒನ್ ಸ್ಯಾಡ್ ಪಾರ್ಟ್. ಈ ಕಡೆ ಇಲ್ಲೂ ಕೂಡ ಲೈಟ್ ಇಲ್ಲ, ಬರೀ ಮಿರರ್ ಕೊಟ್ಟಿದ್ದಾರೆ. ಟರ್ಬೈನ್ ಇನ್ಸ್ಪೈರ್ಡ್ AC ವೆಂಟ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು. ರೆಗ್ಯುಲೇಷನ್ ಸಹ ಸೆಟ್ ಮಾಡ್ಕೋಬೋದು. ಸೆಂಟ್ರಲ್ AC ವೆಂಟ್ ಇಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಹಜಾರ್ಡ್ ಬಟನ್ ಸಹ ಕೊಟ್ಟಿದ್ದಾರೆ. ಡ್ಯಾಶ್ ಬೋರ್ಡ್ ಎಲ್ಲ ಇಲ್ಲಿ ಪೂರ್ತಿ ಸಾಫ್ಟ್ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ ಸ್ನೇಹಿತರೆ. ನೋಡ್ಬೋದು ಇಲ್ಲಿ ಮಾತ್ರ ಸ್ವಲ್ಪ ಹಾರ್ಡ್ ಇದೆ. ಬಟ್ ಇಲ್ಲೆಲ್ಲ ಸಖತ್ ಸಾಫ್ಟ್ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಕಲರ್ ಕಾಂಬಿನೇಷನ್ ಮಾತ್ರ ಹೆವಿ ಯುನಿಕ್ ಮತ್ತು ಹೆವಿ ಸ್ಪೋರ್ಟಿ ಅಂತ ಅನ್ಸುತ್ತೆ. ಮತ್ತೆ ಈ ಒಳಗಡೆ ಕಲರ್ ಕಾಂಬಿನೇಷನ್ ಸಹ ಅಷ್ಟೇ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಡ್ಯಾಶ್ ಬೋರ್ಡ್
ಡಿಸೈನ್ ಕೂಡ ಸಖತ್ ಅಪೀಲಿಂಗ್ ಆಗಿದೆ, ಎಲ್ಲೋ ಒಂಥರ ಬೋರಿಂಗ್ ಅಂತ ಅನ್ಸಲ್ಲ. 7 ಇಂಚ್ LCD ಸ್ಕ್ರೀನ್ ಕೊಟ್ಟಿದ್ದಾರೆ ನಿಮಗೆ ಡಿಜಿಟಲ್. ರೈಟ್ ಅಲ್ಲಿ RPM ಮೀಟರ್ ಬರುತ್ತೆ, ಲೆಫ್ಟ್ ಅಲ್ಲಿ ಸ್ಪೀಡೋಮೀಟರ್ ಬರುತ್ತೆ, ಒಳಗಡೆ ಇಲ್ಲಿ ಫ್ಯೂಯಲ್ ಗೇಜ್ ಕೊಟ್ಟಿದ್ದಾರೆ, ಇಲ್ಲಿ ಬಂದು ಟೆಂಪರೇಚರ್ ಮೀಟರ್ ಕೊಟ್ಟಿದ್ದಾರೆ. ಇದನ್ನ ಬ್ರೌಸ್ ಮಾಡ್ತಾ ಹೋಗೋಣ. ಇವಾಗ ಸದ್ಯಕ್ಕೆ ಬಾನೆಟ್ ಓಪನ್ ಇರೋದ್ರಿಂದ ಬಾನೆಟ್ ಓಪನ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಏನಿದೆ ಎಡಾಸ್ ರಿಲೇಟೆಡ್ ಅದರದ್ದೆಲ್ಲ ವಾರ್ನಿಂಗ್ ತೋರಿಸ್ತಾ ಇದೆ. ಹಿಂದ್ಗಡೆ ಪ್ಯಾಸೆಂಜರ್ಸ್ ಸೀಟ್ ಬೆಲ್ಟ್ ತೋರಿಸುತ್ತೆ, ಮತ್ತೆ ಮುಂದ್ಗಡೆ ಪ್ಯಾಸೆಂಜರ್ಸ್ಗೆ ಇಲ್ಲಿ ತೋರಿಸುತ್ತೆ, ಕೆಳಗಡೆ ಡಿಸ್ಟೆನ್ಸ್ ಟು ಎಂಟಿ ಎಲ್ಲ ತೋರಿಸುತ್ತೆ, ಇಲ್ಲಿ ಓಡೋ ಎಲ್ಲ ತೋರಿಸುತ್ತೆ. ಆಕ್ಚುಲಿ ಇದನ್ನ ಬ್ರೌಸ್ ಮಾಡಕ್ಕೆ ಇಲ್ಲಿ ಬಟನ್ಸ್ ಗಳನ್ನ ಕೊಟ್ಟಿದ್ದಾರೆ. ಬ್ರೌಸ್ ಮಾಡ್ತಾ ಹೋಗೋಣ. ಇವಾಗ ಇಲ್ಲಿ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಏನಿದೆ ಲೇನ್ ಕೀಪರ್ಸ್ ಇದ್ದು ಅದ್ರ ತೋರಿಸ್ತಾ ಇದೆ. ಆಕ್ಚುಲಿ ಇಲ್ಲಿ ನಿಮಗೆ ವಾರ್ನಿಂಗ್ಸ್ ಗಳು ಏನೇನಿದೆಯೋ ಎಲ್ಲಾನು ತೋರಿಸುತ್ತೆ, ಅಂಡ್ ಬ್ಯಾಟ್ರಿ ವೋಲ್ಟೇಜ್ ಸಹ ತೋರಿಸುತ್ತೆ ನಿಮಗೆ, ಅಂಡ್ ಟೈರ್ ಪ್ರೆಷರ್ ಎಷ್ಟಿದೆ ಅದನ್ನು ಸಹ ತೋರಿಸುತ್ತೆ, ಮತ್ತೆ ಅಕ್ಯುಮುಲೇಟೆಡ್ ಇನ್ಫೋ ಏನಿದೆ ಅದನ್ನು ಕೂಡ ತೋರಿಸುತ್ತೆ. ಮತ್ತೆ ಕರೆಂಟ್ ಜರ್ನಿ ಅಂದ್ರೆ ನೀವು ಕಾರ್ ಆನ್ ಮಾಡಿ ಎಷ್ಟು ದೂರ ಡ್ರೈವ್ ಮಾಡಿ ಮತ್ತೆ ಆಫ್ ಮಾಡಿದಾಗ ಎಷ್ಟು ದೂರ ಓಡಿದ್ದೀರಾ, ಎಷ್ಟು ಮೈಲೇಜ್ ಕೊಟ್ಟಿದೆ, ಎಷ್ಟು ತೋರಿಸಿದ್ದೀರಾ ಎಲ್ಲಾನು ತೋರಿಸುತ್ತೆ ಇಲ್ಲಿ. ಅಂಡ್ ಇಲ್ಲಿ ಲಾಕ್ ಆಗಿರ್ಬೋದು, ಲೈಟ್ಸ್ ಆಗಿರ್ಬೋದು, ಡೋರ್ ಆಗಿರ್ಬೋದು, ವಾರ್ನಿಂಗ್ಸ್ ಏನಿದೆ ಬೇಸಿಕ್ಲಿ ಅದನ್ನ ತೋರಿಸುತ್ತೆ ಇಲ್ಲಿ. ಅಂಡ್ ಬ್ರೈಟ್ನೆಸ್ ಏನಿದೆ ಅದರದ್ದು ಕೊಡುತ್ತೆ, ಮತ್ತೆ ನೆಕ್ಸ್ಟ್ ಸರ್ವಿಸ್ ಇಂಟರ್ವಲ್ದು ಸಹ ಹೇಳುತ್ತೆ ಇಲ್ಲಿ. ಪ್ರಿಟಿ ಮಚ್ ಇಟ್ ಗೈಸ್. ನೆಕ್ಸ್ಟ್ ಇನ್ಫೋಟೈನ್ಮೆಂಟ್ ಸ್ಕ್ರೀನಿಗೆ ಬಂದರೆ ಇದು ಬಂದು 10.1 ಇಂಚ್ HD ಸ್ಕ್ರೀನು. ಇದರಲ್ಲಿ ಆಪಲ್ ಕಾರ್ಪ್ಲೇ ಮತ್ತು ಆಂಡ್ರಾಯ್ಡ್ ಆಟೋ ಎರಡೂ ಬರುತ್ತೆ, ಬಟ್ ಇಟ್ಸ್ ವೈರ್ಡ್ ಆ್ಯಕ್ಚುಲಿ. 2024 ಆ್ಯಸ್ಟರ್ಗೆ ಹೋದರೆ ನಿಮಗೆ ವೈರ್ಲೆಸ್ ಆಗಿ ಸಿಗುತ್ತೆ. ಆ್ಯಂಡ್ ಈ ಕಾರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಸಹ ಇದೆ. ಅದಕ್ಕೆ ಬಟನ್ ಆ್ಯಕ್ಚುಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಹೀಗೆ ಎನೇಬಲ್ ಮಾಡಿದ್ರೆ ಈ ಥರ ಬರುತ್ತೆ ಆ್ಯಕ್ಚುಲಿ 360 ಡಿಗ್ರಿ ಕ್ಯಾಮ್ರಾ. ಬಟ್ ಏನು ಅಂತಂದರೆ ರೊಟೇಟ್ ಆಗಲ್ಲ, ಬಟ್ 3D ವ್ಯೂ ಅಂತೂ ಸಿಗುತ್ತೆ ನಿಮಗೆ. ಲೈಕ್ ಫ್ರಂಟು, ಬ್ಯಾಕು ಮತ್ತು ಸೈಡು ಆ ಥರದ್ದು ಆ್ಯಂಗಲ್ಗಳನ್ನ ನೀವು ಚೆಕ್ ಮಾಡ್ಬೋದು. ಕ್ಯಾಮ್ರಾ ಕ್ಲಾರಿಟಿ ಕೂಡ ಡೀಸೆಂಟ್ ಆಗಿದೆ, ಇಟ್ಸ್ ನಾಟ್ ಟೂ ಬ್ಯಾಡ್ ಆಸ್ ವೆಲ್. ಆ್ಯಂಡ್ ಈ ಕಾರಲ್ಲಿ Jio 7 ಸಹ ಬರುತ್ತೆ. ಮ್ಯೂಸಿಕ್ ಸಹ ಬೇಕು ಅಂತಂದರೆ ಆನ್ಲೈನ್ ಥ್ರೂ ಸಹ ಕೇಳ್ಬೋದು, ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಈ ಕಾರಲ್ಲಿ ಬ್ಲೈಂಡ್ ವ್ಯೂ ಮಾನಿಟರ್ ಸಿಸ್ಟಮ್ ಸಹ ಇದೆ. ಬ್ಲೈಂಡ್ ಸ್ಪಾಟೇ ಬೇರೆ, ಬ್ಲೈಂಡ್ ವ್ಯೂ ಬೇರೆ ಸ್ನೇಹಿತರೆ. ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಸಿಸ್ಟಮ್ ಅಂದರೆ ಎಡಾಸಿಗೆ ಬರುವಂಥದ್ದು. ಬ್ಲೈಂಡ್ ವ್ಯೂ ಮಾನಿಟರ್ ಅಂತಂದರೆ ಈಗ ನೋಡಿ, ಇಂಡಿಕೇಟರ್ ಕೊಟ್ಟಾಗ ರೈಟ್ ಇಂಡಿಕೇಟರ್ ಕೊಟ್ಟಿದ್ದೀನಿ, ರೈಟ್ ಕ್ಯಾಮ್ರಾ ಆಕ್ಟಿವೇಟ್ ಆಗಿದೆ ನೋಡಿ. ರೈಟ್ ಇಂಡಿಕೇಟರ್ ಕೊಟ್ಟಿನಿ, ರೈಟ್ ಕ್ಯಾಮ್ರಾ. ಅದೇ ನೀವು ಲೆಫ್ಟ್ ಇಂಡಿಕೇಟರ್ ಹಾಕಿದ್ರೆ ಲೆಫ್ಟ್ ಕ್ಯಾಮ್ರಾ ಆಕ್ಟಿವೇಟ್ ಆಗುತ್ತೆ. ಇದನ್ನೇ ಬ್ಲೈಂಡ್ ವ್ಯೂ ಮಾನಿಟರ್ ಅಂತ ಅನ್ನೋದು. ವೆಹಿಕಲ್ ಸೆಟ್ಟಿಂಗ್ಸಿಗೆ ಬಂದರೆ ಈ ಕಾರಲ್ಲಿ ಸ್ಟೇರಿಂಗ್ ಮೋಡ್ ಸಹ ಬರುತ್ತೆ, ಅರ್ಬನ್ನು, ಡೈನಾಮಿಕ್ಕು ಮತ್ತು ನಾರ್ಮಲ್ ಅಂತ. ಅರ್ಬನ್ ಅಂತಂದರೆ ಸಿಟಿ ಯೂಸೇಜ್ಗೆ ಮಾಡ್ಕೋಬೋದು, ಬೇಸಿಕ್ಲಿ ತುಂಬ ಲೈಟಾಗಿರುತ್ತೆ ಸ್ಟೇರಿಂಗ್ ವೀಲು. ನಾರ್ಮಲ್ ಅಂತಂದರೆ ಟೈಟು ಮತ್ತು ಲೂಸು ಎರಡೂ ಇರಲ್ಲ, ಇನ್ ಬಿಟ್ವೀನ್ ಇರುತ್ತೆ. ಡೈನಾಮಿಕ್ ಅಂದರೆ ಸ್ವಲ್ಪ ಸ್ಟೇರಿಂಗು ಟೈಟ್ ಇರುತ್ತೆ, ಸೊ ದಟ್ ಹೈಯರ್ ಸ್ಪೀಡ್ಸಲ್ಲಿ ಕಾನ್ಫಿಡೆನ್ಸ್ ಕೊಡುತ್ತೆ, ಮತ್ತು ಎಲ್ಲೂ ಲೂಸ್ ಅಂತ ಅನ್ಸಲ್ಲ, ಮತ್ತು ಹೆದರಿಕೆ ಕೊಡಲ್ಲ. ಸೊ ಹೈವೇಗಳಿಗೆ ಡೈನಾಮಿಕ್ ಮೋಡು ತುಂಬ ಯೂಸ್ಫುಲ್ ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ಡ್ರೈವರ್ ಅಸಿಸ್ಟೆಂಟ್ ಅಂತ ಸಹ ಇದೆ ನೋಡ್ಬೋದು. ಫ್ರಂಟ್ ಕೊಲ್ಯೂಷನ್ ವಾರ್ನಿಂಗು, ಲೈಕ್ ಎಷ್ಟು ಸೆನ್ಸಿಟಿವಿಟಿ ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಫ್ರಂಟ್ ಕೊಲ್ಯೂಷನ್ ವಾರ್ನಿಂಗು, ಲೇನ್ ಅಸಿಸ್ಟ್ ಸಿಸ್ಟಮ್ ಎಲ್ಲ ನೋಡ್ಬೋದು, ಅದರದ್ದು ಕೂಡ ಸೆಟ್ ಮಾಡ್ಕೋಬೋದು. ಸ್ಪೀಡ್ ಅಸಿಸ್ಟ್ ಸಿಸ್ಟಮ್ ಇದರಲ್ಲಿ ಸೆಟ್ ಮಾಡ್ಕೋಬೋದು, ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಈ ಕಾರಲ್ಲಿ iSmart 2.0 ವಿತ್ ಅಡ್ವಾನ್ಸ್ಡ್ UI ಸಹ ಸಪೋರ್ಟ್ ಮಾಡುತ್ತೆ ಈ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಅದರದ್ದೇ ನೀವು ನೋಡ್ತಾ ಇರೋದು ಇಲ್ಲಿ. ಈ ಪರ್ಸನಲ್ ಅಸಿಸ್ಟೆಂಟ್ AI ಏನೇನು ಮಾಡುತ್ತೆ ಅಂತಂದ್ರೆ ಜೋಕ್ಸ್ ಹೇಳುತ್ತೆ, ಮತ್ತೆ ನ್ಯೂಸ್ ಏನಾರು ಇತ್ತು ಅಂತಂದ್ರೆ ಅದನ್ನೂ ಹೇಳುತ್ತೆ, ಮತ್ತೆ ಫೆಸ್ಟಿವಲ್ ಇತ್ತು ಅಂತಂದಾಗ ಅದರದ್ದೇ ಒಂದು ಪರ್ಸನಲ್ ರೀತಿಯಲ್ಲಿ ನಿಮಗೆ ವಿಶ್ ಮಾಡುತ್ತೆ. ಮತ್ತೆ ಕಾರಲ್ಲಿ ಸನ್ರೂಫ್ ಆಗಿರ್ಬೋದು, AC ಆಗಿರ್ಬೋದು, ಅಥವಾ ಮೈಲೇಜ್ ಆಗಿರ್ಬೋದು, ಏನೇ ಇನ್ಫಾರ್ಮೇಷನ್ ಬೇಕು ಕಾರ್ ರಿಲೇಟೆಡ್ ಅಂದರೆ ಅದನ್ನೂ ಸಹ ಕೊಡುತ್ತೆ. ಜೊತೆಗೆ ನಿಮಗೆ ಚಿಟ್ ಸಹ ಮಾಡುತ್ತೆ. ಆ್ಯಂಡ್ ಈ ಕಾರಲ್ಲಿ ಇಂಗ್ಲೀಷ್ ಅಂದರೆ ಹಿಂದಿ ಮತ್ತು ಇಂಗ್ಲೀಷು ಎರಡೂ ಕೂಡ ವಾಯ್ಸ್ ಕಮೆಂಟ್ ಸಪೋರ್ಟ್ ಮಾಡುತ್ತೆ. ದಟ್ಸ್ ದ ಬ್ಯೂಟಿ ಆಫ್ ದಿಸ್ ಕಾರ್ ಆ್ಯಕ್ಚುಲಿ. ಈ ಕಾರಲ್ಲಿ 4 ಸ್ಪೀಕರ್ ಮತ್ತು 2 ಟ್ವಿಟರ್ ಬರುತ್ತೆ. ಸ್ಪೀಕರ್ ಡೋರ್ಸಲ್ಲಿ ಬರುತ್ತೆ, ಮತ್ತು ಟ್ವಿಟರ್ ಪ್ಲೇಸ್ಮೆಂಟು ಇಲ್ಲಿಗೆ ಬರುತ್ತೆ ನೋಡ್ಬೋದು. ಈ ಪಿಲ್ಲರಲ್ಲಿ ಪ್ಲೇಸ್ ಮಾಡಿದ್ದಾರೆ. ಹೆಂಗೆ ವರ್ಕ್ ಆಗುತ್ತೆ ಈ ಪರ್ಸನಲ್ ಅಸಿಸ್ಟೆಂಟ್ ಅಂತ ಅನ್ನೋದನ್ನ ನೋಡೋಣ ಇವಾಗ. ಹೆಲೋ ಆಸ್ಟರ್. Hi, how can I help? ಓಪನ್ ಸನ್ರೂಫ್. ನೋಡ್ಬೋದು ಸನ್ರೂಫ್ ಓಪನ್ ಆಗ್ತಾ ಇದೆ ಆ್ಯಕ್ಚುಲಿ. ನಾವೇನೇ ಕಮೆಂಟ್ ಕೊಟ್ಟು ಹೆಲೋ ಆಸ್ಟರ್ ಅಂದರೆ ತಿರುಗತ್ತೆ ಆ್ಯಕ್ಚುಲಿ. ಹೆಲೋ ಆಸ್ಟರ್, I'm here. ಕ್ಲೋಸ್ ಸನ್ರೂಫ್. ನೋಡ್ಬೋದು ಈ ಥರ ಪರ್ಸನಲ್ ಅಸಿಸ್ಟೆಂಟ್ AI ಇರೋದು ಸಖತ್ ಯೂಸ್ಫುಲ್ಲು. ಮತ್ತು ಇಲ್ಲಿ ವಾಯ್ಸ್ ರೆಕಗ್ನಿಷನ್ ಇದೆ, ಇದನ್ನು ಸಹ ಪ್ರೆಸ್ ಮಾಡಿನೂ ನೀವು ಸನ್ರೂಫ್ನು ಓಪನ್ ಮಾಡ್ಕೋಬೋದು. ಆ್ಯಂಡ್ ಪ್ರೈಸಿಂಗ್ ವೈಸ್ ಮಾತಾಡೋದಾದರೆ 2023 ಮಾಡೆಲ್ಗೆ ಡಿಸ್ಕೌಂಟ್ ಇದೆ ಅಂತ ಹೇಳಿದ್ನಲ್ಲ ನೋಡಿ. ಸ್ಪ್ರಿಂಟ್ ವೇರಿಯಂಟು ಆಲ್ಮೋಸ್ಟ್ 10 lakhs ಅಂದರೆ 9.98 lakhs ಸ್ಟಾರ್ಟ್ ಆಗುತ್ತೆ ಎಕ್ಸ್ ಶೋರೂಮು. ಆ್ಯಂಡ್ ಆಲ್ ದ ವೇ ಇಟ್ ಗೋಸ್ ಫಾರ್ ಆಸ್ಟರ್ ಟರ್ಬೋ ವೇರಿಯಂಟು, ಅದು ಕೂಡ 80 ಡುವೆಲ್ ಟೋನು ಸಾವಿ ಪ್ರೋದು ನೋಡ್ಬೋದು. 18.98 lakhs ಆಗುತ್ತೆ. ನಾನು ಇವತ್ತು ರಿವ್ಯೂ ಮಾಡಿದ್ದು ಇಲ್ಲಿದೆ ನೋಡಿ, ಸಾವಿ ಪ್ರೋ 16.68 lakhs ಆಗುತ್ತೆ. ಆನ್ ರೋಡ್ ನಿಮಗೆ 21.17 lakhs ಆಗುತ್ತೆ. ನೆಕ್ಸ್ಟು ಈ ಕಾರಿನ ಸೇಫ್ಟಿ ಬಗ್ಗೆ ಮಾತಾಡಬೇಕು ಅಂತಂದರೆ, ಬಾಡಿ ಸ್ಟ್ರಕ್ಚರ್ ಬಗ್ಗೆ ಮಾತಾಡಬೇಕು ಅಂತಂದರೆ ಈ ಕಾರಲ್ಲಿ ಅಲ್ಟ್ರಾ ಹೈ ಟೆನ್ಸೈಲ್ ಸ್ಟೀಲ್ ಬಾಡಿ ಕೇಜ್ ಕೊಟ್ಟಿದ್ದಾರೆ. ಸೊ ದಟ್ ಕ್ರ್ಯಾಶ್ ಆದಾಗ ನಿಮಗೆ ಇಂಪ್ಯಾಕ್ಟ್ ಕಮ್ಮಿ ಒಳಗೆ ಬರಲಿ ಅನ್ನೋ ಕಾರಣಕ್ಕೆ, ಮತ್ತು ಬಾಡಿ ಶೆಲ್ ಏನಿದೆ ಅದನ್ನ ಸ್ಟ್ರೆಂಥನ್ ಅಪ್ ಮಾಡೋಕ್ಕೆ ಇದನ್ನ ಯೂಸ್ ಮಾಡಿರುವಂಥದ್ದು. ಆ್ಯಂಡ್ ಟಾಪ್ ಎಂಡಲ್ಲಿ ನಿಮಗೆ ಡೆಫಿನೆಟ್ಲಿ 6 airbag ಎಲ್ಲ ಬರುತ್ತೆ. ಎಸ್ಸಿನ್ ಕ್ರ್ಯಾಶ್ ಟೆಸ್ಟಲ್ಲಿ ಇದು 5 ಸ್ಟಾರ್ ಸೇಫ್ಟಿ ರೇಟಿಂಗ್ ತೊಗೊಂಡಿದೆ. ದಟ್ಸ್ ಅ ಗುಡ್ ಥಿಂಗ್. ಗ್ಲೋಬಲ್ ಎನ್ಕ್ಯಾಪಲ್ ಆಗಿಲ್ಲ, ಬಟ್ ಎಸ್ಸಿನಲ್ಲಿ ಆಗಿದೆ. ಸೇಫ್ಟಿ ಫೀಚರ್ಸ್ ಅಂತ ತೊಗೊಂಡ್ರೆ ಏನೇನೆಲ್ಲ ಸೇಫ್ಟಿ ಫೀಚರ್ಸ್ ಇದೆ ಅದನ್ನೆಲ್ಲ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ಬೋದು ಅದನ್ನ ನೀವು. ಆಸ್ಟರ್ ಇಸ್ ನಾಟ್ ಅ ವರ್ಸ್ಟ್ ಕಾರ್ ಸ್ನೇಹಿತರೆ. ನನ್ನ ಪ್ರಕಾರ ಡೆಫಿನೆಟ್ಲಿ ಇಟ್ಸ್ ಸೇಫರ್ ಕಾರ್ ಆಸ್ ವೆಲ್. ಬಟ್ ದಿ ಬೆಸ್ಟ್ ಅಂತೀವಲ್ಲ ಆ ರೇಂಜ್ಗಲ್ದಿದ್ರು ಡೆಫಿನೆಟ್ಲಿ ಇಟ್ಸ್ ಅ ಸೇಫರ್ ಕಾರ್ ಆಸ್ ವೆಲ್. ಬಿಕಾಸ್ 5 ಸ್ಟಾರ್ ಸಿಕ್ಕಿದೆ ಎಸ್ಸಿನಲ್ಲಿ ಅಂತಂದರೆ ದಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಸೊ ಹಾಗಾಗಿ ಸೇಫ್ಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ದಿಸ್ ಈಸ್ ಅ ಸೇಫರ್ ಕಾರ್ ಆ್ಯಕ್ಚುಲಿ ನನ್ನ ಪ್ರಕಾರ. ಸೊ ಇದಿಷ್ಟು ಆಸ್ಟರ್ದು ವಾಕ್ ಅರೌಂಡ್ ರಿವ್ಯೂ ಆಗಿತ್ತು. ಈ ಕಾರ್ದು ಡ್ರೈವ್ ರಿವ್ಯೂ ಸಹ ಬರುತ್ತೆ, ಬಟ್ ಅದು ಈ ವ್ಲಾಗಿಗೆ ಬರಲ್ಲ, ನೆಕ್ಸ್ಟ್ ವ್ಲಾಗಿಗೆ ಬರುತ್ತೆ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕು, ಶೇರು ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವೀಡಿಯೋ ಸಿಗ್ತೀನಿ ಸ್ನೇಹಿತರೆ. ಅಂಟಿಲ್ ದೆನ್ ಸರ್ವೇ ಜನ ಪೀಸ್.